ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿದ ರೈತರಿಗೆ ಇನ್ನೂ ಅರ್ಧದಷ್ಟು ಬಾಕಿ ಹಣ ಕೊಟ್ಟಿಲ್ಲ. ರೇಣುಕಾ ಶುಗರ್, ಉಗರ್ ಶುಗರ್, ನಾಗರಹಳ್ಳಿ, NSL, ಬುಸ್ನೂರ್ ಸಕ್ಕರೆ ಕಾರ್ಖಾನೆ, ಸಿದ್ದಶ್ರೀ ಮತ್ತು ಯಾದಗಿರಿ ಜಿಲ್ಲೆಯ ಕೋರ್ಗಿರಿನ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಬಾಕಿ ಹಣ ಕೊಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ರೈತರು, ರೈತ ಮುಖಂಡರು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ಮಾತನಾಡಿ, ರೈತರಿಗೆ ಬರಬೇಕಾದ ಅರ್ಧದಷ್ಟು ಬಾಕಿ ಹಣ ಶೀಘ್ರವೇ ನೀಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸರ್ಕಾರಕ್ಕೆ ಧಿಕ್ಕಾರ. ಸಚಿವರೇ ನಿಮಗೆ ಎಚ್ಚರಿಕೆ, ಸಚಿವರೇ ನಿಮಗೆ ಎಚ್ಚರಿಕೆ. 48,565 ಹೆಕ್ಟರ್ ರೈತರನ್ನ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನವೆಂಬರ್ 15ನೇ ತಾರೀಕು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ನುರಿಸಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲಿ KPR ಸಕ್ಕರೆ ಕಾರ್ಖಾನೆಯವರು ಮಾತ್ರ ಇವತ್ತು ಕಬ್ಬಿನ ಬಾಕಿ ಹಣವನ್ನು ಕೊಟ್ಟಿದ್ದಾರೆ, ಕಬ್ಬು ನುರಿಸಿರ್ತಕ್ಕಂಥವ್ರು. ಇದರಲ್ಲಿ 28,000 ಹೆಕ್ಟರ್ ಅನ್ನ ಈಗಾಗಲೇ ಕಬ್ಬನ್ನು ನುರಿಸಿದ್ದಾರೆ. ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ, NSL ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್, ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮತ್ತು ಯಾದಗಿರಿ ಜಿಲ್ಲೆ ಕೋರ್ಗ್ರೀನ್ ಸಕ್ಕರೆ ಕಾರ್ಖಾನೆ, ಚಿಂಚೋಳಿ ಸಿದ್ದಶ್ರೀ ಎಥನಾಲ್ ಸಕ್ಕರೆ ಕಾರ್ಖಾನೆಗಳನ್ನ ರೈತರನ್ನ ಕಬ್ಬು ನುರಿಸಿರ್ತಕ್ಕಂಥದ್ದು. 1.5 ತಿಂಗಳಿಂದ ಯಾವುದೇ ನಯ ಪೈಸಾ ಹಣ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಬಾಕಿ ಹಣ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ತಡ ಆಗಿರೋದ್ರಿಂದ 16% ನಿಯಮಾನುಸಾರವಾಗಿ ಬಡ್ಡಿ ಸೇರಿಸಿ ಬಾಕಿ ಹಣ ಕೊಡಬೇಕು ರೈತರಿಗೆ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನ ಘೋಷಣೆ ಮಾಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ನಯ ಪೈಸಾ ಹಣ ಕೊಟ್ಟಿಲ್ಲ. ಸರ್ಕಾರ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು. 50 ರೂಪಾಯಿ ಪ್ರೋತ್ಸಾಹಧನ ಕಲಬುರಗಿ ಜಿಲ್ಲೆಯ ರೈತರು, ಕಲ್ಯಾಣ ಕರ್ನಾಟಕ ರೈತರಿಗೆ ತಕ್ಷಣವೇ ಪ್ರೋತ್ಸಾಹಧನ ಹಣವನ್ನು ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನ ಇವತ್ತು ಪ್ರತಿಭಟನೆ ನಡೆಸೋದ್ರ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ.